ಹಣ ಮಹತ್ವ ಇದೆ. ಹಣ ಇಲ್ಲದೆ ಯಾವ ಕೆಲಸನೂ ಆಗಲ್ಲ. ಯಾವುದೇ ಮಾಡ್ಬೇಕಾದ್ರೆ ಹಣ ಇಲ್ಲದೆ ಶುರು ಮಾಡಕ್ ಆಗೋದೇ ಇಲ್ಲ. ಅದು ಹಣ ಬೇಕು, ಆದ್ರೆ ಒಂದು ಗೆರೆ ಹಾಕೋಬೇಕು ಎಷ್ಟು ಸಾಕು ಅಂತ. ಅದಕ್ಕೆ ಸಾಕ್ರೆಟಿಸ್ ಮಾತು ಹೇಳ್ಬೇಕು. ಮತ್ತೆ ಅವ್ನು ಹೇಳ್ತಾನೆ, ಲೆಸ್ ಮನಿ ಇಸ್ ಬ್ಯಾಡ್, ಮೋರ್ ಮನಿ ಇಸ್ ಡೇಂಜರಸ್ ಅಂತ. ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಬೇಕೇ ಬೇಕು. ಅನಾವಶ್ಯಕವಾದಂತ ಎಕ್ಸ್ಟ್ರಾ ದುಡ್ಡು ಬಂದ್ರೆ ಅದು ಹಾದಿ ಬೇರೆ ಹಿಡಿಸುತ್ತೆ ಅಂತ ಅವನ ಅರ್ಥ ಇಲ್ಲ. ಏನೂ ಅರ್ಥ ಇಲ್ಲ. ವಿಚಾರ ಮಾಡಬೇಕು, ನಾನು ಹಣ ಗಳಿಸೋದಕ್ಕೆ ಬದುಕಿದ್ದೇನೋ, ಬದುಕೋದಕ್ಕೆ ಹಣ ಬೇಕು. ಅಭದ್ರತೆಯ ಲಕ್ಷಣ ದುಡ್ಡಿನ ಹಪಾಹಪಿ ಇರೋದು. ಅಭದ್ರತೆ, ಭದ್ರತೆ ಇದ್ದ ಒಂದು ದುಡ್ಡಿನ ಕಳ್ಸೋಕ್ ಹೋಗೋದಿಲ್ಲ, ಗ್ಯಾರಂಟಿ ಇದೆ. ನೋಡಿ, ಸಿನಿಮಾ ಸ್ಟಾರ್ಸ್ ಯಾಕೆ ಅಭದ್ರಾಗ್ತಾರೆ? 2 ಸಿನಿಮಾ ಫೇಲ್ ಆದ್ರೆ ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಅನ್ಸರ್ಟೆನಿಟಿ, ಅನಿಶ್ಚಿತತೆ ಬಂದ ತಕ್ಷಣ ಗ್ರೀಡ್ ಆಗ್ತದೆ. ನೀಡ್ ಇಸ್ ಗುಡ್, ಅವಶ್ಯಕತೆ ಬೇರೆ. ಗ್ರೀಡ್ ಅಂತಿದೆಯಲ್ಲ, ಹಪಾಹಪಿತನ, ಅದು ಡೇಂಜರಸ್. ಯಾಕೆ ಬರುತ್ತೆ ಗೊತ್ತಾ? 2 ಸಿನಿಮಾ ಫೇಲ್ ಆಗ್ಬಿಟ್ರೆ ಮುಂದೆ ಸಿನಿಮಾ ಬರಲ್ಲ. ಕ್ರಿಕೆಟ್ ಆಡ್ತಾ ಇದ್ದೀನಿ, ಕಾಲ್ ಮುರಿದ್ಬಿಟ್ರೆ ಕ್ರಿಕೆಟ್ ಹೋಯ್ತು. ಇದ್ದಾಗ ಮಾಡ್ಕೊಂಡ್ಬಿಡ್ಬೇಕು. ರಾಜಕಾರಣಿಗಳು ಅದೇ ಹಣೆ ಬರ. ಎಲೆಕ್ಷನ್ ಸೋತ್ಬಿಟ್ರೆ ಏನಾಗುತ್ತೆ? ದುಡ್ಡು ಬೇಕಲ್ಲ, ಇದ್ದಾಗ ಮಾಡ್ಕೊಂಡ್ಬಿಡೋಣ. ಯಾವಾಗ ಇದ್ದಾಗ ಮಾಡ್ಕೊಂಡ್ಬಿಡ್ಬೇಕು ಅಂತ ಶುರು ಮಾಡ್ತಿರೋ ಅದು ಗ್ರೀಡ್ ಆಗುತ್ತೆ. ಅದು ಇನ್ಸೆಕ್ಯೂರಿಟಿ, ಅಭದ್ರತೆಯ ಲಕ್ಷಣ, ಅದು ರೋಗ. ಅದು ಎಲ್ಲಿವರು ಮನುಷ್ಯ ತನ್ನ ಸಾಕು ಇಷ್ಟ ಆಗುತ್ತೆ ಸಾಕು ಅಂತಾನೋ ಅವಾಗ ಚೆನ್ನಾಗಿ ಬದುಕ್ತಾನೋ.